నాకు వ్యవసాయం నేర్పుతావా? ఇందాకే చెప్పాను కదా బాబు, ఒక్కసారి ఈ మట్టిలో కాలు పెడితే ఆ భూదేవి తల్లే లాగేసుకుంటది. మంటు నింగి ఒళ్ళు విరిగెను గట్టి పరగతోన ఎడారి కళ్ళు తెరుచుకున్న వేళన చినుకు పూలవాన సముద్రమెంత దాహమేస్తే వెజిగెను ఊట బావినే శిరస్సు వంచి శిఖర మంచు ముట్టిడే మట్టి నేలనే పదర పదర పదరా నీ అడుగుకి పదును పెట్టి పదరా నీ అడవిని చదును చెయ్యి మరి వెతుకుతున్న సిరి దొరుకుతుంది కదరా. ಇಲ್ಲಿಂದ ಒಂದು 20 ವರ್ಷಗಳ ಹಿಂದೆ ಮೊಟ್ಟೆ ಅಂದ್ರೆ ಪೇಪರ್ ಇರ್ತದಲ್ಲ, ಆ ಪೇಪರ್ನಾಗ ಇರ್ತದೆ. ಮತ್ತು ಈಗೇನಾಗಿದೆ ಅಂದ್ರೆ ಆ ಮೊಟ್ಟೆಯನ್ನು ಮರಿ ಮಾಡಿ 7 ದಿನಗಳ ಕಾಲ ಈ ಗೋಡನ್ನಲ್ಲಿ ಬೆಳೆಸಿ 1ನೇ ಜ್ವರ ದಾಟಿದ ಮೇಲೆ ಆ ಮೊಟ್ಟೆಗಳನ್ನು ರೈತರು ಅಂದ್ರೆ ಅವರಿಗೆ ಶ್ರಮ ಕಡಿಮೆ. ಅವ್ರ ಮೊಟ್ಟೆಯಿಂದಲೇ ಸ್ಟಾರ್ಟ್ ಮಾಡಬೇಕಾಗಿತ್ತಲ್ಲ, ಈಗ ಹುಳಗಳಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಂದ್ರ. ಇದು ಚಾಕಿ ಕೇಂದ್ರ ಅಂದ್ರೆ ಏನು ಚಾಕಿ ಕೇಂದ್ರದಲ್ಲಿ ಮೇನ್ ಏನಿರಬೇಕು ಅಂದ್ರೆ ಒಂದು AC ರೂಮ್ ಇಲ್ಲ, AC ರೂಮ್. ಆ AC ರೂಮಲ್ಲಿ ಮೊಟ್ಟೆಗಳನ್ನಿಟ್ಟು 5 ದಿನ ಅಂದ್ರೆ ಅಲ್ಲ AC ರೂಮ್ 5 ದಿನ ಆದ್ಮೇಲೆ ನಾನು ಹೊರಗಡೆ ತರ್ತಾರೆ. ನೀವು ಏನೇನು ಪ್ರೋಸೆಸ್ ಮಾಡ್ತೀರಿ ಈಗ ಇಲ್ಲಿಂದ ಏನು ಮರಿಗಳನ್ನ ತಗೊಂಡು ಹೋದ್ಮೇಲೆ ಏನೇನು ಮಾಡ್ತೀರಿ ಅಂತ ಬೇಕು. ಎಲ್ಲವ ನೀಡುವ ದೇವತೆ ಧರಣಿ ಜೀವಕು ಅನ್ನವ ನೀಯುವ ಸಂತಸದ ಚಿಲುಮೆ ಕರಿತೀವಲ್ಲ ಯಾವ್ದು ಬೆಂಗಳೂರು ಹತ್ರ ಇರ್ತಕ್ಕಂಥ ರಾಮನಗರ, ನಾವು ಎಲ್ಲ ರೇಷ್ಮೆ ಕೂಡ ತಗೊಂಡು ಅಲ್ಲಿ ಹೋಗ್ತೇವಲ್ಲ. ಭೂಮಿಗೆ ಸಂತೋಷ ಹಿರಿ ಹಿರಿಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಬೇಸಾಯಗಾರ ಮನೆಗೆ ತೋರಣ ಬಂಗಾರದ ಕದಿರು ಬಲಿದಾಳು ಧಾನ್ಯ ಲಕ್ಷ್ಮೀ ಭೂಮಿ ತುಂಬ ರತ್ನಾದ ಪೈರು ನಮ್ಮ ಪರಿಸರದಲ್ಲಿರ್ತಕ್ಕಂಥ ಮರಗಳ ಸೈನನ್ನ ನೀರು ಸೇಡ್ ಮಾಡಕಪ್ಪಿ ಪೂರ್ತಿ ಓಕೆನಾ. ಅದರ ಮೇಲೆ ಹೆಸರು ಬರ್ದು ಈ ರೀತಿ ಶೇಡ್ ಮಾಡ್ಕೊಂಡ್ ಬರ್ಬೇಕು. ಮಂಗಳ ದಿವಸ ಅಂಗಳ ಧವಸ ಧಾನ್ಯದ ಬೆಳಕಾಯ್ತು, ಹೋ ಧಾನ್ಯದ ಲಕ್ಷ್ಮಿಯು ಬರುತಿಹ ಬಾಗಿಲ ತೋರಣ ಚೆಲುವಾಯ್ತು, ಪ್ರೀತಿ ನಗುವಿನ ತಲೆಯು ಎಲ್ಲ ಮೊಗಮೊಗದಿ ಅನ್ನಪೂರ್ಣೆಯು ಭಾಗ್ಯ ತಂದಳು ನಾಡಿಗೆ, ಓ ಭೂಮಿಗೆ ಬಂಗಾರ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಫಲ ಹೋ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ, ಓಹೋ ಭೂಮಿಗೆ
ವಿಧ ವಿಧ ತೆರನಾದ ಸಸಿಗಳನ್ನು ನೋಡ್ತಾ ಬನ್ನಿ. ನಮ್ಮ ಸುತ್ತಮುತ್ತಲೂ ಅನೇಕ ತರಹದ ಜಾತಿಯ ಸಸಿಗಳನ್ನು ಮರಗಳನ್ನು ನಾವು ನೋಡ್ತಾ ಇದ್ದೀವಿ. ಮನೆಯ ಅಲಂಕಾರಕ್ಕಾಗಿ ಸುಂದರವಾಗಿ ಕಾಣಲು ಅನೇಕ ಥರದ ಹೂ ಗಿಡಗಳನ್ನು ಸಹಿತ ನಾವು ನೋಡ್ತಾ ಇದ್ದೀವಿ. ಬೇರೆ ತೆರನಾದ ಬೇರೆ ಬಣ್ಣದ ಎಲೆಗಳುಳ್ಳ ಹೂಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ತೆರನಾದ ಸಸಿಗಳನ್ನು ನಾವು ನಮ್ಮ ಸುಂದರವಾದ ಪರಿಸರ ಕಾಣಲಿಕ್ಕೆ ಹಾಕಬೇಕು. ನಂತರ ಆ ಮರಗಳ ಸಸಿಗಳ ಹೆಸರನ್ನು ಪಟ್ಟಿ ಮಾಡಿಕೊಂಡು ಬರಬೇಕು.